जीव जीवयिता जीव भाव 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 भावयिता भाव जीव. ಸ್ಪಂದನ ಎನ್ನುವ ಮಾನಸಿಕ ವಿಕಲಚೇತನರ ಶಾಲೆ ಇದು. ಇಲ್ಲಿರುವ ಮಕ್ಕಳೆಲ್ಲರೂ ಒಂದಿಲ್ಲೊಂದು ಮಾನಸಿಕ ವೈಕಲ್ಯದಿಂದ ಬಳಲುತ್ತಿದ್ದರು. ಅವರಲ್ಲಿ ವಿವೇಕವಿದೆ, ತುಡಿಯುವ ಹೃದಯವಿದೆ, ಕರ್ತೃತ್ವ ಶಕ್ತಿ ಇದೆ, ಜವಾಬ್ದಾರಿ ಇದೆ. ಹಿಂದೆ ಇಂತಹ ಮಕ್ಕಳು ಶಾಪವೆಂದು ಪರಿಗಣಿಸಲ್ಪಡುತ್ತಿದ್ದರು. ಈ ಸ್ಪಂದನ ಶಾಲೆಯು ಮಾನಸಿಕ ವಿಕಲಚೇತನರಿಗೆ ಆಸರೆಯಾದ ನಂತರ ಎಷ್ಟೋ ಇಂತಹ ಮಕ್ಕಳು ಇಲ್ಲಿಗೆ ಸೇರ್ಪಡೆಗೊಂಡರು. ಇಲ್ಲಿನ ವಿಶೇಷ ಶಿಕ್ಷಕರು ಯಾವ ಫಲಾಪೇಕ್ಷೆಯೂ ಇಲ್ಲದೆ ಈ ಮಕ್ಕಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ಶ್ರಮಿಸುತ್ತಿದ್ದಾರೆ. ಈ ಮಕ್ಕಳ ಪೈಕಿ ನಮ್ಮ ಕಥಾನಾಯಕ ಶಿಕ್ಷಕರೆಲ್ಲರ ಮೆಚ್ಚಿನ ಮಗು ಜೀವ. ಇವರು ರಾಜಗೋಪಾಲ್, ವೃತ್ತಿಯಲ್ಲಿ ಸಣ್ಣ ಉದ್ಯಮಿ. ಕನಸು ಕಾಣುವ ಹರೆಯದಲ್ಲೇ ಪ್ರೀತಿಯ ಮಡದಿಯನ್ನು ಕಳೆದುಕೊಂಡಾತ. ಮಡದಿ ಮಡಿಲಲ್ಲಿ ಇಟ್ಟ ಕಂದನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿ ಮಮತೆಯನ್ನು ಧಾರೆ ಎರೆದಾಳೆಂದು ಎರಡನೇ ಮದುವೆಯಾದರು ಜಾಹ್ನವಿ ಎಂಬವಳನ್ನು. ಜಾಹ್ನವಿ, ಏನಾಯ್ತು? ಯಾಕೆ ಕಳ್ತಿದ್ಯಾ? ರೀ, ನಮ್ ಜೀವ. ಏನಾಯ್ತು ಜೀವನಿಗೆ? ರೀ, ನಮ್ ಜೀವ ಏನಾಯ್ತು? ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ ರೀ. ಇಲ್ಲೇ ಆಟ ಆಡ್ತಾ ಇದ್ದಾರಿ. ನಾನ್ ಸ್ವಲ್ಪ ಒಳಗ್ ಹೋಗೋದ್ರೊಳಗೆ ಎಲ್ಲಿ ಹೋದ ಅಂತ ಗೊತ್ತಿಲ್ಲ ರೀ. ಅಯ್ಯೋ ದೇವ, ಎಲ್ಲಿಗೆ ಹೋಗ್ಬಿಟ್ಟ? ಏನಾಯ್ತು ರೀ? ಎಲ್ಲ ಕಡೆ ಹುಡುಕಿದೆ, ಎಲ್ಲೂ ಸಿಗ್ಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಕೊಟ್ಟೆ. ಆದಷ್ಟು ಬೇಗ ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಎಲ್ಲಿದ್ದಾನೋ, ಏನ್ ಮಾಡ್ಕೊಂಡಿದ್ದಾನೋ? ಚಿಂತೆ ಮಾಡಬೇಡಿ, ಸಿಗ್ತಾನೆ.
ಏನಾಯ್ತು ರೀ? ನಿಲ್ರಿ. ಏನ್ರಿ? ಜೀವ, ನಿಂಗೆ ಪಲಾವ್ ತುಂಬಾ ಇಷ್ಟ ಅಲ್ಲ? ಇನ್ನೂ ಬೇಕಾ? ಸ್ವಲ್ಪ ಬೇಕಾ? ಇನ್ನೂ ಬೇಕೋ? ತಗೋ ತಗೋ. ಹಾಗೆ ನಿಂಗಿಷ್ಟ ಅಲ್ಲ ಇದು? ಇನ್ನು ಸ್ವಲ್ಪ ತಿಂತೀಯಾ? ರೀ, ನಿಮ್ ಮಾವನ್ ಫೋನ್. ಸ್ವಲ್ಪ ಇರು ಅನ್ನಲ್ಲ. ತಿನ್ನು ಪುಟ್ಟ. ಮಾವನ್ ಫೋನು ರೀ. ಸುಮ್ನಿರೇ, ಸ್ವಲ್ಪ ನೋಡ್ಕೋತೀನಿ. ಹಾಗೆ ಸತತವಾಗಿ ಈ ತಿರಸ್ಕಾರವನ್ನು ಕಂಡು ಅದಾವ ಗಳಿಗೆಯಲ್ಲೋ ಮಡದಿ ಜಾಹ್ನವಿಗೆ ಒಂಟಿತನ ಕಾಡತೊಡಗಿತು. ಮನಸ್ಸು ಸಂಶಯದ ಸುಳಿಯಲ್ಲಿ ಸುತ್ತತೊಡಗಿತು. ಅದಕ್ಕಾಗಿ ಅವಳು ಎಣಿಸಲಾರದ ಒಂದು ಘೋರ ನಿರ್ಧಾರಕ್ಕೆ ಬಂದಳು. ಎಲ್ಲಿದ್ದೀರಿ ನೀವು? ಇಲ್ಲಿದ್ದೇನೆ ಮೇಡಮ್. ಹಾ, ಓಕೆ, ಬನ್ನಿ. ತಿರ್ಗಾಡ್ಲಿಕ್ಕೆ ಹೋಗುವ? ಚಾಕ್ಲೇಟ್ ಬೇಕಾ ನಿಂಗೆ? ಚಾಕ್ಲೇಟ್ ಬೇಕೋ? ನಮಸ್ಕಾರ. ನಮಸ್ಕಾರ. ಚಾಕ್ಲೇಟ್ ಬೇಕಾ ನಿಂಗೆ? ಚಾಕ್ಲೇಟ್ ಯಾವ್ದು ಬೇಕು? ಕ್ಯಾಡ್ಬರೀಸಾ? ತಗೋ, ಕ್ಯಾಡ್ಬರೀಸ್ ತಗೊಂಬಾ. ನಮಸ್ಕಾರ. ನಮಸ್ಕಾರ. ಏನಪ್ಪ ನಿನ್ನ ಹೆಸರು? ಹೆಸರು ಜೀವ. ಜೀವ. ನಿಮ್ಮದು 10 ರೂಪಾಯಿ. ನಿಮ್ಮದು 10 ರೂಪಾಯಿ. ದುಡ್ಡಿಲ್ಲ. ದುಡ್ಡಿಲ್ಲ ಯಾಕೆ ಆರ್ಡರ್ ಮಾಡಬೇಕು?
ಆಯ್ತು ರಮೇಶ್. ಹಾ ಶುಭಂ, ಬಾಲ್ ಇಲ್ಲಿ ಉಂಟು. ಬಾಲ್ ಶುಭಂ, ಎಲ್ಲಿ ಹೋಗ್ತಿದ್ಯಾ? ಬಾಲ್ ಇಲ್ಲಿ ಉಂಟು ಶುಭಂ. ಅಪ್ಪ 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 ನಾನಾ ನಾನಾ ನನ 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 ನಾನ ನಾನಾ 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 ನನ 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 ನಾನ ನಾನಾ 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 ನನ. ಯಾರಪ್ಪ ನೀನು? ಹಲೋ ನಾನ ಜೀವ. ಏನ್ ಬೇಕು? ಎಲ್ಲ ತಿನ್ಬೇಕು. ತಿಂಡಿ ಬೇಕಾ? ಬೇಕು. ಹಸಿವಾಗ್ತಿದ್ಯಾ? ಜೋರ ಸತ್ವೆ. ಓ, ನಾನ್ ಕರ್ಕೊಂಡು ಹೋಗ್ತೀನಿ, ತಿಂಡಿ ಕೊಡಿಸ್ತೀನಿ ಬಾ. ನಾನಾ ನಾನಾ ನನ 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 ನಾನ. ಓ ನೋಡು, ಹಾ ಭಟ್ರೆ,
ನಾನು ಇವನನ್ನು ದೇವಸ್ಥಾನದಲ್ಲಿ ಬೆಳಿಗ್ಗೆ ನೋಡಿದ್ದೆ. ಅದೇ ದಾರಿಯಲ್ಲಿ ನಾನು ಬರ್ತಾ ಇರುವಾಗ ಸಿಕ್ಕಿದ ನನಗೆ. ಹಾ, ಎಷ್ಟಾಯ್ತು? Good morning, children. Good morning, ma'am. My dear children, always start the day with the name of mother. You feel so happy. How do you call your mother? Amma. Repeat again. Amma. Repeat again. Amma. Repeat again. Amma. You feel so happy when you call her name. Today, my dear children, you're going to go home first and then tell your mother. Why don't you tell your mother, Amma, I love you? Amma, I love you. So sounds so good. Your mother's going to feel so happy. Thank you, teacher. Thank you, mate. ಅಮ್ಮ ಅಮ್ಮ, ಏನ್ ಪುಟಿ? ಅಣ್ಣ ಶಾಲೆಯಿಂದ ನನ್ನ ಹಿಂದೆ ಬರ್ತಿದ್ದಾನೆ. ಯಾರ ಹುಡುಗ? ಬಾ, ನೀನ್ ಒಳಗೋಗಿ ಡ್ರೆಸ್ ಚೇಂಜ್ ಮಾಡು. ಯಾರಪ್ಪ ನೀನು? ಜೀವ. ಅದು ಗೊತ್ತಿದೆ, ಜೀವ ಅಂತ ಗೊತ್ತಿದೆ. ನಿನ್ನ ಹೆಸರೇನು? ಹೆಸರು ಜೀವ. ಬಾ, ಮೆಲ್ಲ ಮೆಲ್ಲ. ರಶ್ಮಿ, ನೋಡೇ ಇಲ್ಲಿ, ಹೆಸರು ಕೇಳಿದ್ರೆ ಜೀವ ಅಂತಾನೆ, ಊರು ಗೊತ್ತಿಲ್ಲ ಅಂತಾನೆ. ಅರೆ, ನೀನ್ ಇನ್ನೇ ಇಲ್ಲೇ ಇದ್ದೀಯಾ? ನಿನ್ ಮನೆಗ್ ಹೋಗ್ಲಿಲ್ವಾ? ಇಲ್ಲ. ನೋಡು, ಮೊದ್ಲು ಇವನಿಗೊಂದು ತಿಂಡಿ ಕೊಡು. ನಾನು ನನ್ನ ಗೆಳೆಯ ರಾಘವೇಂದ್ರನಿಗೆ ಫೋನ್ ಮಾಡಿ ಇವನಿಗೆ ಏನಾದ್ರೂ ವ್ಯವಸ್ಥೆ ಮಾಡಕ್ಕಾಗತ್ತಾ ನೋಡ್ತೀನಿ. ಬಾರಪ್ಪ, ಬಾ. ಹಲೋ ಹಲೋ ರಾಘು, ನಾನು ವಿಜಯ್.
ಹಾ, ಹೇಗಿದೀಯಾ? ಚೆನ್ನಾಗಿದ್ದೀನಿ. ಏನ್ ವಿಷಯ? ಹಾ, ಏನಿಲ್ಲ. ನಮ್ಮ ಮನೆಗೆ ಒಬ್ಬ ಹುಡುಗ ಬಂದಿಯಾನೆ. ಪಾಪ ಬುದ್ಧಿಮಾಂದ್ಯ ಅಂತ ಕಾಣುತ್ತೆ. ತಿನ್ನು ತಿನ್ನು. ಹೇಗಿದೆ ಪಲಾವು? ಚೆನ್ನ ಉಂಟು. ರಾಘು, ಅವನಿಗೆ ಏನಾದ್ರೂ ವ್ಯವಸ್ಥೆ ಮಾಡಬೇಕು. ನಿನ್ಗೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ನೀನೇನು ಯೋಚನೆ ಮಾಡಬೇಡ, ಅದ್ರ ಅವಶ್ಯಕತೆನೇ ಇಲ್ಲ. ನನ್ಗೆ ಗೊತ್ತಿದೆ. ಓಕೆ. ಅಂತ ಒಂದು ಶಾಲೆ ಇದೆ. ಓಹೋ. ಇಂಥ ಮಕ್ಕಳಿಗೆ ಅಂತಾನೆ ಇದೆ. ಅಲ್ಲಿ ಸೇರಿಸ್ಬೇಡ, ಆಮೇಲೆ ಏನಾಗತ್ತೆ ನೋಡೋಣ. ದೇವರಿಂದ. ಓಕೆ ಓಕೆ, ತುಂಬಾ ಥ್ಯಾಂಕ್ಸ್. ಇನ್ನು 1 ಗಂಟೆ ಬಿಟ್ಟು ಬರ್ತೀನಿ. ಓಕೆ ಓಕೆ, ಆಯ್ತು, ನಾನು ರೆಡಿಯಾಗಿರ್ತೀನಿ. ಇದಂತ ಜಗ್ಗ. ವೆರಿ ಗುಡ್. ಇದೇನು? ಊಟ. ಇದಂತ ಊಟ. ವೆರಿ ಗುಡ್. ಇದು ಊಟ. ಅಲ್ಲ, ಮರ. ಮರ. ಏನು ಎಂತದ್ದು? ಮರ, ಟ್ರೀ. ರಾಗಿ. ನೋಡು ಪುಟ್ಟಿ ಸಡಗರ, ಈ ಅಣ್ಣ ಇಲ್ಲೇ ಇರ್ಲಿ ಅಂತಾಳ. ಹೌದೌದು, ಮಕ್ಳ ಮಾತು ಕಟ್ಕೊಂಡ್ರೆ ಅಷ್ಟೇ. ಒಳ್ಳೆ ಮಡಿಕೆನ ಒಡ್ದ ಮಡಿಕೆಗೆ ತಾಗಿಸ್ತಂತಾಗುತ್ತೆ. ಅಯ್ಯೋ ಪಾಪ, ತಾಯಿ ಇಲ್ಲ ತಬ್ಲೆ ಹುಡುಗ. ಇವನಿಗೆ ಏನಾದ್ರೂ ವ್ಯವಸ್ಥೆ ಮಾಡಲೇಬೇಕು. ಇವನ್ ತಾಯಿ ಜೀವಂತವಾಗಿರ್ತಿದ್ರೆ ಹೀಗೆ ಬೀದಿ ಪಾಲಾಗ್ಲಿಕ್ಕೆ ಬಿಡ್ತಿದ್ಲ? ಬಳ್ಳಿಗೆ ಕಾಯಿ ಭಾರವಾಗೋದೇ ಇಲ್ಲ, ಚಪ್ಪರಕ್ಕೆ ಮಾತ್ರ ಭಾರ. ಅಂದ್ರೆ ಜಗತ್ತಿನ ಅಪ್ಪಂದಿರನ್ನೆಲ್ಲ ಚಪ್ಪರ ಅಂದಂಗಾಯ್ತು. ಕೊಂಕು ಸಾಕು. ಅಲ್ಲರಿ, ನ್ಯೂಸ್ ಪೇಪರ್ ಅಲ್ಲಿ ಒಂದು ಪ್ರಕಟಣೆ ಕೊಟ್ರೆ ಹೇಗೆ? ಒಳ್ಳೆ ಐಡಿಯಾ. ಹುಡುಕೋ ಬಳ್ಳಿ ಕಾಲಿಗೆ ಸಿಕ್ಕಿದಾಗಾಯ್ತು. ಅಲ್ಲ, ನಿನ್ ಫ್ರೆಂಡ್ ಒಬ್ಳಿದ್ದಾಳಲ್ಲ, ನ್ಯೂಸ್ ರೀಡರ್. ಹೌದು. ಆಶಾ. ಒಬ್ಬ ಹುಡುಗ ಸಿಕ್ಕಿದಾನೆ, ಗೋಧಿ ಮೈ ಬಣ್ಣ, ನೋಡೋಕ್ ಈ ತರ ಇದ್ದಾನೆ ಅಂತ ಪೇಪರಲ್ಲಿ ಪ್ರಕಟಣೆ ಕೊಟ್ರೆ ಆಯ್ತು. ಕಳ್ಕೊಂಡವ್ರು ಫೋನ್ ಮಾಡ್ಲಿ ಅಂತ. ಮಾಡೋದ್ ಕೆಲಸ ಮಾಡೋದು, ಫಲಾನುಫಲ ದೇವ್ರಿಗೆ ಬಿಟ್ಟದ್ದು. ಅಲ್ಲಿವರೆಗೆ ಸ್ಪಂದನದಲ್ಲೇ ಇರ್ಲಿ. ಯಾವುದಕ್ಕೂ ನಾನು ಅನ್ನೋದೊಂದು ಫೋಟೋ ತೆಗಿತೇನೆ, ಪೇಪರಿಗೆ ಕೊಡ್ಲಿಕ್ಕೆ ಬೇಕಾಗುತ್ತೆ. ರಮೇಶ್ ಬನ್ನಿ. ಸರಿ, ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ರಮೇಶ್ ಅವರೇ, ಇವಳು ನನ್ನ ಮಿಸಸ್ ರಶ್ಮಿ. ರಶ್ಮಿ, ಇವರೇ ರಮೇಶ್ ಅಂತ. ನಿನ್ನೆ ರಾಘವೇಂದ್ರ ಕೇಡಿಯರಿಗೆ ಫೋನ್ ಮಾಡಿದ್ನಲ್ಲ, ಅವ್ರು ಕಳಿಸಿಕೊಟ್ಟದ್ದು. ಸ್ಪಂದನದಿಂದ ಬಂದಿದ್ದಾರೆ. ರಮೇಶ್ ಅವರೇ, ನಾನು ಹೇಳಿದ ಹುಡುಗ ಇವನೇ. ಹೆಸರು ಜೀವ. ಜೀವ. ಹೀಗೆ ತಗ. ತಿನ್ನು ತಗ. ಬಂದ ಸಾಲಿಗೆ ಬರ್ತಾರೆ. ಶಾಲೆಗೆ ಬರ್ತೀಯಾ? ಒಂದು ಸಾಲಿಗೆ ಬರ್ತೀನಿ. ಶಾಲೆಗೆ ಬರ್ತೀಯಾ? ಪ್ರಿನ್ಸಿಪಲ್ ಸಾಹೇಬ್ರು ಬೇಕಾಗಿತ್ತು. ಏನು ವಿಷಯ ಮಾತಾಡಿ? ಅದು ನನ್ನ ಮಗ ಜೀವನ ಬಗ್ಗೆ ಮಾತಾಡಬೇಕಾಗಿತ್ತು. ನೀವು ಇಲ್ಲಿ ಕೂತ್ಕೊಳ್ಳಿ, ನಾನು ಪ್ರಿನ್ಸಿಪಾಲಿಗೆ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಸರ್, ನನ್ನ ಜೀವ. ಜೀವ? ನಿಮ್ಮ ಜೀವಕ್ಕೆ ಏನಾಗಿದೆ? ಅಲ್ಲ ಸರ್, ಅದು ಜೀವ ಅಂದ್ರೆ ನನ್ನ ಮಗ ಸರ್. ಕಳೆದ 7 ದಿವಸದಿಂದ ಮನೆಯಿಂದ ನಾಪತ್ತೆ ಆಗಿದ್ದಾನೆ ಸರ್. ಯಾರೋ ಪುಣ್ಯಾತ್ಮರು ಇಲ್ಲಿಗೆ ಸೇರಿಸಿದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಇಲ್ಲಿಗೆ ಬಂದೆ ಸರ್. ಹಾಗಾದ್ರೆ ಜೀವ ನಿಮ್ಮ ಮಗನೇ? ಹೌದು ಸರ್. ಸರ್, ದಯವಿಟ್ಟು ಅವನನ್ನು ಕರಿಬೋದಾ ಸರ್? ತಪ್ಪು ತಿಳ್ಕೊಳ್ಳೋ ಅಂದ್ರೆ ನಿಮ್ಗೊಂದು ಮಾತು ಕೇಳ್ಬೋದಾ? ಕೇಳಿ ಸರ್. ನಿಮ್ಮಲ್ಲಿ ಯಾರು ಇದ್ದೀರಿ? ಮನೇಲಿ ನಾನು ಮತ್ತು ನನ್ನ ಹೆಂಡತಿ ಅಂದರೆ ನನ್ನ 2ನೇ ಹೆಂಡತಿ ಸರ್. ಜೀವ ಹುಟ್ಟೋ ಸಮಯದಲ್ಲಿ ಮೊದಲನೇ ಹೆಂಡತಿ ತೀರ್ಕೊಂಡ್ಬಿಟ್ರು ಸರ್. ಆಮೇಲೆ ನನ್ನ 2ನೇ ಹೆಂಡತಿನ ಅವನ ನೋಡ್ಕೊತಿರೋದು. ನಿಮ್ಮ 2ನೇ ಹೆಂಡತಿ ನಮ್ಮ ಜೀವನ ಹೇಗೆ ನೋಡ್ಕೊತಾರೆ? ಚೆನ್ನಾಗಿ ನೋಡ್ಕೊತಾರೆ ಸರ್.
ಸ್ವಂತ ಮಗು ಥರನೇ ನೋಡ್ಕೋತಾರೆ. ಜೀವ, ಎಲ್ಲಿಗೆ ಹೋಗಿದ್ಯೋ ನನ್ನ ಬಿಟ್ಟು? ಅಮ್ಮ ಬಂದಿದ್ದಾರೆ. ಮನೆಗೆ ಹೋಗೋಣ, ಹೋಗಿದ್ದು